ಲಿಮಿಟೇಷನ್ ಆ್ಯಕ್ಟ್ನ ಸೆಕ್ಷನ್ 5ರ ಅಡಿಯಲ್ಲಿ ಯಾವುದೇ ಒಂದು ಕಂಡೋನೇಷನ್ ಡಿಲೇಯನ್ನು ಕೋರಿ ಸಲ್ಲಿಸುವ ಅರ್ಜಿಗಳಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ತನ್ನ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ತೀರ್ಪಿನಲ್ಲಿ ಅಂದರೆ ಕಂಡೋನೇಷನ್ ಡಿಲೇ ಅಂದರೆ ಯಾವುದೇ ಒಂದು ಪ್ರಕರಣಗಳು ಒಂದು ತೀರ್ಪು ಆದಾಗ ಆ ತೀರ್ಪು ಯಾವ ಒಂದು ಪಕ್ಷಕಾರರಿಗೆ ಇಚ್ಛೆ ಆಗಿರೋದಿಲ್ವೋ ಅವರು ಮೇಲ್ಮನವಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಆ ರೀತಿಯಲ್ಲಿ ಮೇಲ್ಮನವಿಯನ್ನು ಸಲ್ಲಿಸುವಾಗ ಉಂಟಾಗುವಂಥ ವಿಳಂಬ ಏನಿರ್ತದೆ ಆ ವಿಳಂಬಕ್ಕೆ ಸಂಬಂಧಪಟ್ಟಂತೆ ಆ ವಿಳಂಬವನ್ನು ಮನ್ನಿಸಬೇಕಾದ್ರೆ ಯಾವ ರೀತಿ ಎಷ್ಟು ದಿನಗಳಿಗೆ ಸಂಬಂಧಪಟ್ಟಂತೆ ಹೇಗೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ತೀರ್ಪಿಗೆ ಸಂಬಂಧಪಟ್ಟಂತೆ ಪೂರ್ತಿ ಜಡ್ಜ್ಮೆಂಟನ್ನು ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ನಮ್ಮ ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ಮೊದಲು ನಿಮಗೆ ತಲುಪುತ್ತೆ. ಹಾಗೆ ಎಲ್ಲರಿಗೂ ಶೇರ್ ಮಾಡಿ, ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗಲಿ. ಲಿಮಿಟೇಷನ್ ಆ್ಯಕ್ಟ್ನ ಸೆಕ್ಷನ್ 5 ಅಡಿಯಲ್ಲಿ ಕಂಡೋನೇಷನ್ ಡಿಲೇಯನ್ನು ಕೋರಿ ಸಲ್ಲಿಸಬಹುದಾಗಿರುತ್ತೆ. ಆದರೆ ಆಸ್ ಪರ್ ದ ಆ್ಯಕ್ಟ್ ಇದರಲ್ಲಿ ಇಷ್ಟೇ ದಿನ ಲಿಮಿಟ್ ಇರಬೇಕು, ಇಷ್ಟೇ ದಿನದಲ್ಲಿ ಒಂದು ಕಂಡೋನೇಷನ್ ಡಿಲೇಯನ್ನು ಮಾಡಬೇಕು ಅಥವಾ ಇಷ್ಟು ದಿನ ಮಾತ್ರ ಅದು ಎಕ್ಸೆಪ್ಟ್ ಮಾಡಲಿಕ್ಕೆ ಬರುತ್ತೆ ಅಂಥೇಳಿ ಸೆಕ್ಷನ್ 5ನಲ್ಲಿ ಎಲ್ಲೂ ನಿಖರವಾಗಿ ನಮೂದನ್ನು ಮಾಡಿಲ್ಲ. ಆ ಲಿಮಿಟೇಷನ್ ಏನಿದೆ ಅಪೀಲನ್ನು ಮಾಡಲಿಕ್ಕೆ, ಫಸ್ಟ್ ಅಪೀಲನ್ನು ಮತ್ತು ಸೆಕೆಂಡ್ ಅಪೀಲನ್ನು ಮಾಡಲಿಕ್ಕೆ 30 ದಿನ 60 ದಿನ ಏನು ಲಿಮಿಟೇಷನ್ ಇದೆ, ಆ ಲಿಮಿಟೇಷನನ್ನು ಕಳೆದ ನಂತರದಲ್ಲಿ ದಾವೆಯನ್ನು ಹೂಡಲಿಲ್ಲ ಅಂತಂದರೆ ಅಂಥ ಸಂದರ್ಭದಲ್ಲಿ ಅದು ಕಂಡೋನೇಷನ್ ಡಿಲೇಗೆ ಸೆಕ್ಷನ್ 5ನ ಅಡಿಯಲ್ಲಿ ಅರ್ಜಿಯನ್ನು ಹಾಕಬೇಕಾಗತ್ತೆ. ಆ ಅರ್ಜಿಯನ್ನು ಹಾಕೋದಕ್ಕೆ ಸಂಬಂಧಪಟ್ಟಂತೆ ನಿಖರವಾದ ಒಂದು ಕಾರಣವನ್ನು, ಯಾಕೆ ಆ ಒಂದು ಟೈಮಲ್ಲಿ ಅಪೀಲನ್ನು ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಅನ್ನೋದು ಸಂಬಂಧಪಟ್ಟಂತೆ ಕಾರಣವನ್ನು ನಮೂದಿಸಬೇಕು. ಸಾಧ್ಯ ಆದಷ್ಟು ಅದಕ್ಕೆ ಸಂಬಂಧಪಟ್ಟ ಆ ಕಾರಣಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ನ್ಯಾಯಾಲಯಕ್ಕೆ ಒದಗಿಸಬೇಕು. ಸೊ ಅಂಥ ಕಾರಣಗಳು ಸಫಿಸಿಯೆಂಟ್ ಆಗಿದ್ದರೆ ಆವಾಗ ಆ ಒಂದು ಕಂಡೋನೇಷನ್ ಡಿಲೇಯನ್ನು ಮನ್ನಿಸಿ ಆ ಒಂದು ಪ್ರಕರಣವನ್ನು ವಿಚಾರಣೆಗೆ ಮೇಲ್ಮನವಿ ನ್ಯಾಯಾಲಯ ತಗೊಳುತ್ತೆ. ಸೊ ಇದೇ ರೀತಿ ಈ ಒಂದು ಪ್ರಕರಣ ಕೂಡ ಅದೇ ರೀತಿಯಲ್ಲಿ ಆಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಸಾಕಷ್ಟು ಕಾರಣಗಳಿದ್ದ ಅಂಥ ಸಂದರ್ಭದಲ್ಲಿ ವಿಳಂಬ ಎಷ್ಟೇ ದಿನ ಆಗಿದ್ರೂ ಅದನ್ನು ಲೆಕ್ಕಿಸದೆ ಅದನ್ನು ಮನ್ನಿಸಿ ಪ್ರಕರಣವನ್ನು ಇತ್ಯರ್ಥ ಮಾಡಬೇಕು ಅಥವಾ ವಿಚಾರಣೆಗೆ ತಗೋಬೇಕು ಅಂಥೇಳಿ ಈ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತನ್ನ ಮಹತ್ವದ ತೀರ್ಪನ್ನು ನೀಡಿದೆ. ಪೂರ್ತಿ ಜಡ್ಜ್ಮೆಂಟನ್ನು ನೋಡೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ನೋಡ್ಬೋದಾಗಿರುತ್ತೆ. ಈ ಒಂದು ಪ್ರಕರಣದ ಅಂಶವನ್ನು ನೋಡೋದಾದರೆ ಇದು ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಏನಿದೆ ಇದರಲ್ಲಿ 425 ದಿನಗಳ ಲಿಮಿಟೇಷನ್ ಏನಿರುತ್ತೆ ಅಂದರೆ ಕಾಲ ವಿಳಂಬವನ್ನು ಕೋರಿ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಸೊ ಅದನ್ನು ತಿರಸ್ಕರಿಸಿರುತ್ತೆ. ಆನಂತರ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲಿಂದ ಡೆಲ್ಲಿ ಹೈಕೋರ್ಟ್ಗೆ ಈ ಮೇಲ್ಮನವಿಯನ್ನು ಸಲ್ಲಿಸಲಾಗುತ್ತೆ. ಅಲ್ಲೂ ಕೂಡ ಟ್ರಿಬ್ಯುನಲ್ ಏನು ಆದೇಶ ಮಾಡಿರುತ್ತೆ ಅದನ್ನು ಎತ್ತಿ ಹಿಡಿದಿರುತ್ತೆ. ಅಂದರೆ ದಟ್ ಮೀನ್ಸ್ ಅವರು ಡಿಲೇಯನ್ನು ಕಂಡೋನೆ ಮಾಡೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಮತ್ತೆ ಸುಪ್ರೀಂ ಕೋರ್ಟ್ಗೆ ಈ ಅರ್ಜಿ ಬರುತ್ತೆ, ಮೇಲ್ಮನವಿ ಬರುತ್ತೆ. ಇದರಲ್ಲಿ ಆ ವಿಳಂಬಕ್ಕೆ ಕಾರಣವಾದ ಸಫಿಸಿಯೆಂಟ್ ಆಗಿದ್ದಂಥ ಸಂದರ್ಭದಲ್ಲಿ ಅದನ್ನು ಮನ್ನಿಸಬೇಕಾಗತ್ತೆ. ಆ ಕಾರಣವನ್ನು ನೋಡದೆ ಸುಮ್ಮನೆ ವಿಳಂಬ ಆಗಿದೆ ಅನ್ನೋ ಒಂದೇ ಕಾರಣಕ್ಕೆ ಅದನ್ನು ರಿಜೆಕ್ಟ್ ಮಾಡಲಿಕ್ಕೆ ಬರೋದಿಲ್ಲ ಅಂಥೇಳಿ ಸುಪ್ರೀಂ ಕೋರ್ಟ್ ತನ್ನ ಮಹತ್ವದ ತೀರ್ಪನ್ನು ಈ ಒಂದು ಪ್ರಕರಣದಲ್ಲಿ ನೀಡಿದೆ. ಸೊ ಹಾಗಾಗಿ ಡಿಸ್ಕ್ರಿಪ್ಷನ್ ಕೊಟ್ಟಿರೋ ಲಿಂಕಲ್ಲಿ ಕೊಟ್ಟಿರೋ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ಕೂಡ ನೋಡ್ಬೋದಾಗಿರುತ್ತೆ. ಸೊ ಹಾಗೆಯೇ ಈ ಒಂದು ಪ್ರಕರಣದಲ್ಲಿ ಒಂದು ಪ್ರಮುಖವಾದಂಥ ಇನ್ನೊಂದು ಒಂದು ಜಡ್ಜ್ಮೆಂಟನ್ನು ಅಂದರೆ ಇದು ಕೂಡ ಸುಪ್ರೀಂ ಕೋರ್ಟ್ನ 2009ರಲ್ಲಿ ತೀರ್ಮಾನ ಆದಂಥ ಒಂದು ಜಡ್ಜ್ಮೆಂಟು. ಇದು ಲಿಮಿಟೇಷನ್ಗೆ ಸಂಬಂಧಪಟ್ಟಂತೆ ಅಂದರೆ ಈ ಜಡ್ಜ್ಮೆಂಟ್ ಅಂತಂದರೆ ಕಮಿಷನರ್ ನಾಗರ್ ಪರಿಷದ್ ಬಿಲಾವರ್ ವರ್ಸಸ್ ಲೇಬರ್ ಕೋರ್ಟ್ ಬಿಲಾವರ್ ಅಂಡ್ ಅನದರ್ ಈ ಒಂದು ಪ್ರಕರಣದಲ್ಲೂ ಕೂಡ ಈ ಕಾಲ ವಿಳಂಬಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ 2009ರಲ್ಲೇ ಹೇಳಿದೆ. ಈ ಒಂದು ಪ್ರಕರಣದ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಇದನ್ನು ಕೂಡ ನೋಡ್ಬೋದು. ಸೊ ಇದರಿಂದ ಒಂದು ಅಂಶ ಗೊತ್ತಾಗೋದೇನು ಅಂದರೆ ಕಾಲ ವಿಳಂಬ ಕೋರಿ ಸಲ್ಲಿಸುವಂಥ ಯಾವುದೇ ಒಂದು ಅರ್ಜಿಯಾಗಲಿ ಅದರಲ್ಲಿ ಸ್ಪೆಸಿಫಿಕ್ ಆಗಿ ರೀಸನ್ ಇರಬೇಕು, ಕಾರಣಗಳು ಇರಬೇಕು. ಆ ರೀತಿ ಇದ್ದಂಥ ಸಂದರ್ಭದಲ್ಲಿ ಅದು ಎಷ್ಟು ದಿನ ಲಿಮಿಟ್ ಆಗಿದ್ದರೂ ಕೂಡ ಅದನ್ನು ಮನ್ನಿಸಿ ಆ ಒಂದು ಪ್ರಕರಣವನ್ನು ತಗೊಳ್ಳೋದಕ್ಕೆ ಅವಕಾಶ ಇದೆ. ವಿನಾಕಾರಣ ಯಾವುದೂ ಕಾರಣ ಇಲ್ಲದೆ ನೆಗ್ಲೆಕ್ಟ್ ಮಾಡಿ ಲಾಸ್ಟಲ್ಲಿ ಕೇಸನ್ನು ಫೈಲ್ ಮಾಡಿದರೆ ಅಂಥ ಸಂದರ್ಭದಲ್ಲಿ ತಗೊಳ್ಳೋಕ್ಕೆ ಬರೋದಿಲ್ಲ ಅನ್ನೋದು ಈ ಒಂದು ಪ್ರಕರಣದಿಂದ ಗೊತ್ತಾಗುವಂಥ ಪ್ರಮುಖವಾದಂಥ ಅಂಶ ಆಗಿದೆ.